ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ಗಾಗಿ ಕಾದು ಕುಳಿತವರಿಗೆ ಈಗ ಒಂದು ಖುಷಿ ವಿಚಾರ ಸಿಕ್ಕಿರುವಂಥದ್ದು. ಕನ್ನಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹೋಸ್ಟ್ ಕೂಡ ಕನ್ಫರ್ಮ್ ಆಗಿದ್ದಾರೆ. ಮೊದಲನೇ ಟೀಸರ್ ಕೂಡ ರಿಲೀಸ್ ಆಗಿರುವಂಥದ್ದು. ಹಾಗಾದ್ರೆ ಈ ಬಾರಿ ಏನೆಲ್ಲ ವಿಶೇಷತೆ ಇರುತ್ತೆ, ಕಿಚ್ಚ ಸುದೀಪ್ ಈ ಬಾರಿ ಇರ್ತಾರಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ವೀಕ್ಷಕರಿಗಂತೂ ಇದೀಗ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು. ಬಿಗ್ ಬಾಸ್ ಸೀಸನ್ 11ಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಬಾರಿ ನಿರೂಪಣೆ ಮಾಡೋರು ಯಾರು, ಯಾವಾಗಿಂದ ಶುರುವಾಗುತ್ತೆ ಅಂತ ತಿಳಿಯೋದಕ್ಕೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀಸನ್ 11ಕ್ಕೆ ಅಂತೂ ಇಂತೂ ಮುಹೂರ್ತ ಫಿಕ್ಸ್ ಆಗಿದೆ. ಇಷ್ಟು ದಿನಗಳ ಕಾಲ ಕಾದು ಕುಳಿತಂತಹ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಇದೇ ತಿಂಗಳ 28ರಿಂದ 11ನೇ ಬಿಗ್ ಬಾಸ್ ಶುರುವಾಗುತ್ತೆ. ಅಂದ್ರೆ ಇದೇ ತಿಂಗಳು ಶುರುವಾಗುತ್ತೆ. ಕಿಚ್ಚ ಸುದೀಪ್ ನಿರೂಪಣೆಯಲ್ಲೇ 11ನೇ ಬಿಗ್ ಬಾಸ್ ಆಗ್ತಿದೆ ಅನ್ನೋದು ಇನ್ನೊಂದು ದೊಡ್ಡ ಸಿಹಿ ಸುದ್ದಿ. ಸ್ನೇಹಿತರೆ, ಈಗಾಗಲೇ ಬಿಗ್ ಬಾಸ್ ಪ್ರೋಮೋ ಶೂಟ್ ಕೂಡ ಆಗಿರುವಂಥದ್ದು. ಸದ್ದಿಲ್ಲದೆ ಹೈದರಾಬಾದ್ನಲ್ಲಿ ಪ್ರೋಮೋ ಶೂಟ್ ಕೂಡ ಆಗಿದೆ. ಸೊ ಕಿಚ್ಚ ಸುದೀಪ್ ಅವರೇ ಈ ಬಾರಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಮುಂಚೆ ಸೀಸನ್ 11ರಲ್ಲಿ ರಿಷಬ್ ಶೆಟ್ಟಿ ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂಥ ಗಾಸಿಪ್ಗಳು ಹರಿದಾಡಿತು. ಜೊತೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಕಿಚ್ಚ ಸುದೀಪ್ ಅವರು ಕೂಡ ಮೂವ್ ಆನ್ ಆಗಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅದೆಲ್ಲದಕ್ಕೂ ಕೂಡ ಅಲ್ಲೊಂದು ಅನುಮಾನ ಕೂಡ ಕ್ರಿಯೇಟ್ ಆಗಿತ್ತು. ಅಂದ್ರೆ ಈ ಬಾರಿ ಕಿಚ್ಚ ಬಿಗ್ ಬಾಸ್ ಇಂದ ದೂರ ಉಳಿದಿದ್ದಾರಾ ಅಂತ ಇದೀಗ ಈ ಎಲ್ಲಾ ವದಂತಿಗಳಿಗೆ ಫುಲ್ ಸ್ಟಾಪ್ ಅನ್ನ ಇಡಲಾಗಿದೆ. ಇದೇ ತಿಂಗಳ 23ಕ್ಕೆ ಬಿಗ್ ಬಾಸ್ ತಂಡ ಪ್ರೆಸ್ ಮೀಟ್ ಅನ್ನ ಕೂಡ ಹಮ್ಮಿಕೊಂಡಿದೆ. ಸೊ ಸುದೀಪ್ ನೇತೃತ್ವದಲ್ಲೇ ಬಿಗ್ ಬಾಸ್ ಪ್ರೆಸ್ ಮೀಟ್ ಕೂಡ ನಡೀತಾ ಇದೆ. ಈ ಮುಂಚೆ ವಾಹಿನಿ ಹಂಚಿಕೊಂಡಂತ ಪ್ರೋಮೋದಲ್ಲಿ ಹ್ಯಾಶ್ಟ್ಯಾಗ್ನಲ್ಲಿ ಕಿಚ್ಚ ಸುದೀಪ್ ಹೆಸರು ಇಲ್ಲವಾಗಿತ್ತು. ಹಾಗಾಗಿ ಕಿಚ್ಚ ಇರಲ್ಲ ಅನ್ನುವಂಥ ಗಾಸಿಪ್ ಸಖತ್ ವೈರಲ್ ಕೂಡ ಆಗಿತ್ತು. ಹಾಗಾದ್ರೆ ನೀವು ಕೇಳ್ಬೋದು, ಸ್ಪರ್ಧಿಗಳು ಕೂಡ ಫೈನಲ್ ಆಗಿರ್ತಾರಲ್ವಾ ಅಂತ, ಯಾರು ಅಂತ. ಸೊ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಇರಲಿದ್ದಾರೆ ಅನ್ನುವಂಥದ್ದು. ಸೊ ಕಿರುತೆರೆ ಸ್ಟಾರ್ಗಳ ಜೊತೆ ಬಿಗ್ ಬಾಸ್ನಲ್ಲಿ ಕಾಣಿಸ್ತಾ ಇದೆ. ಸೊ ಕಿರುತೆರೆ ನಟ ತ್ರಿವಿಕ್ರಮ್ 11ನೇ ಬಿಗ್ ಬಾಸ್ ಸೀಸನ್ಗೆ ಹೋಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಅಂತಂದ್ರೆ ಧಾರಾವಾಹಿಗಳು ಅಂತ್ಯ ಆಗಲೇಬೇಕು. ಈಗಾಗಲೇ ಅಂತರ್ಪಟ ಸೀರಿಯಲ್ ಕೂಡ ಬರ್ತಾ ಇದೆ. ಇದು ಕಳೆದ ವರ್ಷದಿಂದಲೂ ಕೂಡ ಪ್ರಸಾರ ಆಗ್ತಾ ಇದೆ. ಸೊ ಒಂದು ಹಂತಕ್ಕೆ ಚೆನ್ನಾಗಿ ಹೋಗ್ತಾ ಇದೆ. ಆದರೆ ಈ ಸೀರಿಯಲ್ ಕೂಡ ಎಂಡ್ ಆಗ್ತಾ ಇದೆ. ಈ ಮೂಲಕ ಈ ಸೀರಿಯಲ್ ಬಿಗ್ ಬಾಸ್ ಸೀಸನ್ 11ಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಸೀರಿಯಲ್ ಎಂಡ್ ಆದ್ರೆ ಸಾಲದು. ಸೊ ಕೆಂಡ ಸಂಪಿಗೆ ಕೂಡ ಕೊನೆ ಹಂತಕ್ಕೆ ಬಂದಿರುವಂಥದ್ದು. ಕಳೆದ 2 ವರ್ಷದಿಂದಲೇ ಈ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಆದರೆ ಕಲರ್ಸ್ ಕನ್ನಡ ಚಾನೆಲ್ ಈಗ ಈ ಸೀರಿಯಲ್ ಅನ್ನ ಎಂಡ್ ಮಾಡ್ತಾ ಇದೆ. ಹಾಗಾಗಿ ಈ ಸೀರಿಯಲ್ ಕೂಡ ಬಿಗ್ ಬಾಸ್ಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಹಾಗಾಗಿ ಕೆಂಡ ಸಂಪಿಗೆ ಹಾಗೆ ಅಂತರ್ಪಟ ಧಾರಾವಾಹಿ ಬಿಗ್ ಬಾಸ್ಗಾಗಿ ಎಂಡ್ ಆಗ್ತಾ ಇರುವಂಥದ್ದು. ಇನ್ನು ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ ಅನ್ನುವಂಥ ಕುತೂಹಲ ಕೂಡ ಸಾಮಾನ್ಯವಾಗಿ ಎಲ್ಲಾ ವೀಕ್ಷಕರಿಗೂ ಕೂಡ ಇದ್ದೇ ಇರುತ್ತೆ. ಹಾಸ್ಯ ನಟ ರಾಘವೇಂದ್ರ, ತುಕಾಲಿ ಸಂತು ಪತ್ನಿ ಮಾನಸ, ಯೂಟ್ಯೂಬರ್ಸ್, ಹಿಂಗೆ ಕೆಲವು ಹೆಸರುಗಳು ಕೇಳಿ ಬರ್ತಾನೆ ಇದೆ. ಆದರೆ ಇನ್ನೂ ಯಾವುದು ಕೂಡ ಫೈನಲ್ ಆಗಿಲ್ಲ. ಅಂದ್ರೆ ಕಲರ್ಸ್ ಕನ್ನಡ ನಾರ್ಮಲ್ ಆಗಿ ಅದನ್ನ ರಿವೀಲ್ ಕೂಡ ಮಾಡೋದಿಲ್ಲ. ಜೊತೆಗೆ ಸೆಲೆಬ್ರಿಟಿಗಳು ಕೂಡ ರಿವೀಲ್ ಮಾಡೋ ಹಾಗಿಲ್ಲ. ಸೊ ಪ್ರಸಾರದ ದಿನಗಳು ಹತ್ತಿರ ಆಗ್ತಿದ್ದಂತೆ ಇನ್ನೂ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಈಗಾಗಲೇ ಸುಕೃತಾ ನಾಗ್ ಆಗಿರ್ಬೋದು, ಮೋಕ್ಷಿತಾ ಪೈ ಆಗಿರ್ಬೋದು, ಅಂದ್ರೆ ಪಾರು ಧಾರಾವಾಹಿಯ ನಟಿ, ಸತ್ಯ ಧಾರಾವಾಹಿಯ ನಟಿ ಕೂಡ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಆದರೆ ಈ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು ನಾವು ಕಾದು ನೋಡಬೇಕು. ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಸೊ ಇಷ್ಟು ದಿನ ಅಂತೆಕಂತೆಯಾಗಿ ಹರಿದಾಡ್ತಿದ್ದಂತಹ ಕಿಚ್ಚ ಸುದೀಪ್ ವಿಚಾರವಾಗಿ ಇದೀಗ ಕನ್ಫರ್ಮೇಷನ್ ಸಿಕ್ಕಿರುವಂಥದ್ದು. ಈ ಬಾರಿ ಕಿಚ್ಚ ಸುದೀಪನ್ನ ನಾವು ಬಿಗ್ ಬಾಸ್ ಸೀಸನ್ 11ರಲ್ಲಿ ನೋಡಬಹುದು ಅಂತ. ಸೊ ಸ್ನೇಹಿತರೆ, ಬಿಗ್ ಬಾಸ್ 11ಕ್ಕೆ ಕಿಚ್ಚ ಸುದೀಪ್ ನಿರೂಪಣೆ ಮಾಡ್ತಿರೋ ನಿಮ್ಗೆಷ್ಟು ಖುಷಿ ಇದೆ? ಸೊ ಇವರ ಸ್ಥಾನವನ್ನ ಬೇರೆ ಯಾರು ತುಂಬಬಹುದಿತ್ತು? ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬರ್ತಾರೆ, ಯಾರು ಬರಬೇಕು? ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ಏನೆಲ್ಲ ವಿಶೇಷತೆಯನ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.